ಆತ್ಮೀಯ H16 ನ್ಯೂಸ್ ವೀಕ್ಷಕರು, ನಾನು ನಿಮ್ಮವ ಆಯದು ಮಲ್ಲಪ್ಪ ಜೋತವರ. ಆತ್ಮೀಯರೇ, SSLC ಕಳೆದ SSLCಯಲ್ಲೇ ಕನ್ನಡ ವಿಷಯದಲ್ಲಿ 6.28 ಲಕ್ಷ ಮಕ್ಕಳು ಕೊಡ್ತಿದ್ರು, ವಿದ್ಯಾರ್ಥಿಗಳು ಅಟೆಂಡ್ ಆಗಿದ್ದರು, ಕನ್ನಡದ ಹುಡುಗರು. ಅದರಲ್ಲಿ ನಾ ಪಾಸ್ ಆದವರು 1.32 ಲ್ಯಾಕ್, 1.32 ಲಕ್ಷ ಹುಡುಗರು ಫೇಲ್ ಆಗಿದ್ದಾರೆ. ಮಾತೃಭಾಷೆ ಫೇಲ್ ಆಗಬಾರದು ಆಗಿತ್ತು ಇಷ್ಟೊಂದು. ಆದರೂ ಕಾರಣ ಏನು? ಇವತ್ತು ಶುರುವಾಗಿದೆ ಚಿಂತನೆ ಮಂದನೆ. ಮಾತೃಭಾಷೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಏನಿದ್ರ ಅರ್ಥ? ಅದು ಸರ್ಕಾರಿ ಶಾಲೆಗಳಲ್ಲಿ ಹೆಚ್ಚಂತ ರಿಪೋರ್ಟ್ಸ್ ಬರ್ತಾ ಇದ್ದಾವೆ. ಇದಕ್ಕೆ ಕಾರಣಗಳೇನು? ಸಹಜದರಿ, ಮಾತೃಭಾಷೆ ಫೇಲ್ ಆಗಲೇಬಾರದು. ಮ್ಯಾಥ್ಸ್ ಆಗ್ಬೋದು, ಅಡ್ಡಿ ಇಲ್ಲ. ಅಥವಾ ಸೈನ್ಸ್ ಸಂಬಂಧಿಸಿದ ಫೇಲ್ ಆಗ್ಬೋದು, ಅಡ್ಡಿ ಇಲ್ಲ. ಇಂಗ್ಲೀಷ್ನಲ್ಲೂ ಆಗ್ಬೋದು, ಯಾಕೆ ಪರದೇಶಿ ಭಾಷೆ. ಈ ಮೂರರಲ್ಲಿ ಹೆಚ್ಚಾಗಲಿ, ಏನು ತಪ್ಪಿಲ್ಲ ಇದರಲ್ಲಿ. ಆದರೆ ಮಾತೃಭಾಷೆಯಲ್ಲಿ ಫೇಲ್ ಆಗ್ತಾ ಇದ್ದಾರೆ. ಇದರ ಅರ್ಥ ಏನಪ್ಪ ಅಂದ್ರೆ, ನಮ್ಮ ಕಲಿಕಾ ಮಟ್ಟ, ಗುಣಮಟ್ಟ ಕೆಳಸ್ತರಕ್ಕೆ ಬಂದದೇನು ಅಂತೇಳಿ ಒಂದು ಪ್ರಶ್ನೆ ಎದ್ದು ನಿಲ್ತದೆ. ಅದಕ್ಕೆ ನಮ್ಮ ಬಿಳಿಮಲೆಯವರು, ಪುರುಷೋತ್ತಮ ಬಿಳಿಮಲೆಯವರು, ಇಲ್ಲ ಸರಳ ಇರಬೇಕು ಪಠ್ಯಕ್ರಮ ಹಾಗೆ ಹೇಳಿಕೆ ಕೊಟ್ಟಿದ್ದಾರೆ. ಅವ್ರದ್ದು ತಪ್ಪಂತಲ್ಲ, ಸರಳ ಇರಬೇಕು. ಈಗ ಇದು ಸರಳು ಅದು ವಂಕಿಲ್ಲ ಡೆಂಕಿಲ್ಲ. ಕಾರಣ ಅಂದರೆ ಕಲಿಕೆಯ ಮಟ್ಟ ನಮ್ಮಲ್ಲಿ ಸರಿ ಇಲ್ಲ ಅಂತ ಒಮ್ಮೆ ಅನ್ನಿಸ್ತದೆ. ಯಾಕಂದ್ರೆ ನಾನು ಅನೇಕ ವಿದ್ಯಾರ್ಥಿಗಳ ಜೊತೆಗೆ ಸಂಪರ್ಕ ಬಂದಾಗ ನನ್ನಲ್ಲಿ ಅನೇಕ ಮಕ್ಕಳು ಕಲೀಲಿಕ್ಕೂ ಬರ್ತಾ ಇರ್ತಾರೆ ಕನ್ನಡ ಮತ್ತು ಇಂಗ್ಲೀಷನ್ನು. ಆ ನೆಲೆಗಟ್ಟೆಲ್ಲ ಹೇಳ್ತಾ ಇದ್ದೀನಿ. ನಾನು ಭಾಳಷ್ಟು ಮಕ್ಕಳನ್ನು ನೋಡಿದ್ದೀನಿ. ಭಾಳಷ್ಟು ಮಕ್ಕಳಿಗೆ, ಚಲೋ ಡಿಗ್ರಿಯಲ್ಲಿದ್ದಂಥ ಮಕ್ಕಳಿಗೆ ಬಂದನು ಬರಲಿಕ್ಕೆ ಬರಲ್ಲ, ಬದನು ಅಂತ ಬರೀತಾರೆ. ಎಷ್ಟು ಸಾಕ್ಷಿ ಕೊಡಲಿಲ್ಲ ನಿಮಗೆ? ಕೊಂಡುಕೊಳ್ಳು, ಕೊಡುಕೊಳ್ಳು, ಲದ ಬದಲ ಇಲ್ಲ ಹಾಕ್ತಾರೆ, ಲದ ಬದಲ ಎಳ್ಳ ಹಾಕ್ತಾರೆ. ಎಷ್ಟು ಮಿಸ್ಟೇಕ್ಸ್ ಇವು? ಇದಕ್ಕೆ ಕಾರಣ ಬೇಸಿಕ್ ಏನು ನಾವು ಪ್ರೈಮರಿ ಒಳಗೆ ನಮ್ಮ ಮಕ್ಕಳಿಗೆ ಕಲಿಕೆಯನ್ನು ಸರಿಯಾಗಿ ಮಾಡ್ತಾ ಇಲ್ವ ಅನ್ನೋದು ಸಂಶಯ. ಅದು ನನಗೆ ಸಂಶಯ ಅಲ್ಲ, ವಾಸ್ತವ. ಪ್ರೈವೇಟ್ ಶಾಲೆಗಳಲ್ಲಿ ಆಗಿರ್ಬೋದು, ವಿಶೇಷವಾಗಿ ದುಡ್ಡು ಕೊಟ್ಟು ಎಲ್ಲಿ ಕಲಿಸ್ತಾ